ಎಲ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದೆ, ನೀವು ಕೂಡ ಗಮನಿಸಿದ್ದೀರಿ. ಇವತ್ತು ನಾವು ಇನ್ನೊಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. 2023ರಲ್ಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಸಲ್ಲಿಕೆಯಾಗಿತ್ತು. 2 ವರ್ಷಗಳ ಹಿಂದೆ ಗುಪ್ತಚರ ಇಲಾಖೆ ಒಂದು ವರದಿ ಕೊಟ್ಟಿತ್ತು. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಗಾಳಿಲಿ ಗುಂಡು ಹೊಡೆದ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದರೆ ಸುಮ್ಮನೆ ಬ್ರೇಕಿಂಗ್ ಹಾಕಿ ಕೈ ಬಿಟ್ಬಿಡೋದು ಹಂಗಲ್ಲ ನಾವು ಕೊಟ್ಟಿದ್ದು ಸುದ್ದಿನ. ಸುಮ್ಮನೆ ಗ್ರಾಫಿಕ್ ತೋರಿಸಿ ಕೈ ಬಿಟ್ಬಿಡೋದು ಹಂಗಲ್ಲ ನಾವು ಕೊಟ್ಟಿದ್ದು. ಆಕ್ಚುಯಲ್ ಇಂಟೆಲಿಜೆನ್ಸ್ ರಿಪೋರ್ಟ್ನ ಕಾಪಿನೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ತು. ಆಕ್ಚುಯಲ್ ರಿಪೋರ್ಟ್, ಅದರ ಪ್ರತಿ ಶಬ್ದ ಪ್ರತಿ ವಾಕ್ಯ 4 ಪುಟ ಇದೆ. ಅದು ಆರಂಭದಲ್ಲಿ ಈ ಸೌಜನ್ಯ ಪ್ರಕರಣ ಏನು, ಇದರ ವಿಷಯದಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ವಿವರಿಸಿ ಸಂತೋಷ್ ರಾವ್, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದ ಸಂತೋಷ್ ರಾವ್ ನ್ಯಾಯಾಲಯದಿಂದ ಖುಲಾಸೆಗೊಂಡ ನಂತರದ ಬೆಳವಣಿಗೆಗಳನ್ನು ಅದರಲ್ಲಿ ಹೇಳ್ತಾ ಬರ್ತಾರೆ. ಇದರಲ್ಲಿ ನಾವು ಬೇಕು ಅಂತ ಒಂದಷ್ಟು ಬ್ಲರ್ ಮಾಡಿದ್ದೀವಿ ಅಷ್ಟೇ. ಮೇಲ್ಗಡೆ ಯಾರಿಂದ ಯಾರಿಗೆ ಈ ವರದಿ ಸಲ್ಲಿಕೆಯಾಯಿತು ಅದು ನಿಮಗೆ ಗೊತ್ತಾಗೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ. ಕೊಟ್ಟವ್ರಿಗೂ ಸಮಸ್ಯೆ, ತಗೊಂಡವ್ರಿಗೂ ಸಮಸ್ಯೆ. ಉಳಿದಿದ್ದ ಎಲ್ಲ ವಿವರಗಳಿದ್ದಾವೆ ಇದರಲ್ಲಿ. ಪಾಯಿಂಟ್ ಬೈ ಪಾಯಿಂಟ್ ಬರಿತಾ ಹೋಗ್ತಾರೆ. ಯಾರು, ಎಲ್ಲಿ, ಯಾವಾಗ, ಎಷ್ಟೊತ್ತಿಗೆ ಸಭೆ ಮಾಡಿದ್ರು, ಆ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರಗಳೇನು, ವಾಟ್ಸಾಪ್ ಗ್ರೂಪ್ಗಳು ಯಾವ್ಯಾವ ಹೆಸರಿನಲ್ಲಿ ರಚನೆಗೊಂಡಿದ್ದಾವೆ, ಆ ವಾಟ್ಸಾಪ್ ಗ್ರೂಪ್ನಲ್ಲಿ ಆಗ್ತಾ ಇರುವ ಚರ್ಚೆಗಳೇನು, ಹೆಂಗೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಅದರಲ್ಲಿ ಬರೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಅರ್ಥಾತ್ ಷಡ್ಯಂತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ನಡೀತಾ ಇರುವಂಥ ಪ್ಲ್ಯಾನ್ಗಳೇನು ಎಲ್ಲವೂ ಬಂದಿತ್ತು ಇದರಲ್ಲಿ. ಚಿನ್ನಯ್ಯನ ವಿಷಯ ತನಕ ಬಂದಿರಲಿಲ್ಲ. ಚಿನ್ನಯ್ಯದ ವಿಷಯ ತನಕ ಬಂದಿರಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ರಿಪೋರ್ಟು. ಟಾರ್ಗೆಟ್ಟು ಧರ್ಮಸ್ಥಳದ ದೇವಸ್ಥಾನ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ, ಅದೇ ಟಾರ್ಗೆಟ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿತ್ತು. ಜುಲೈ 25, 2023ಕ್ಕೆ ಈ ವರದಿಯನ್ನು ಕೊಟ್ಟಿದ್ದಾರೆ. ಜುಲೈ 25, 2023 ಗುಪ್ತಚರ ಇಲಾಖೆ ಕೊಟ್ಟಿರುವ ವರದಿ ರಾಜ್ಯ ಸರ್ಕಾರಕ್ಕೆ ಅಂದಾಜಿತ್ತು ಅಂತ ಅರ್ಥ. ಅದು ಜೂನ್ 16, 2023ಕ್ಕೆ ಸಿಬಿಐ ಕೋರ್ಟು ಸೌಜನ್ಯ ಪ್ರಕರಣದಲ್ಲಿ ತೀರ್ಪು ಕೊಡ್ತು. ಅದಾದ ನಂತರ ತಿಮರೋಡಿ ಟೀಮ್ ಸಭೆ ಮಾಡ್ತು. ತಿಮರೋಡಿ ಮನೆಯಲ್ಲಿ ಸಭೆ ಸೇರಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದರು. ಧರ್ಮಸ್ಥಳಕ್ಕೆ ಹೇಗೆಲ್ಲ ಮಸಿ ಬೆಳಿಬೇಕು ಅನ್ನುವುದರ ವಿಷಯ ಚರ್ಚೆಯಾಗಿದೆ. ತೀರ್ಪಿನ ನಂತರ ಕಾನೂನು ಹೋರಾಟ ಹೇಗೆ ಅನ್ನೋ ಮೀಟಿಂಗ್ಗಳಾಗಿದ್ದಾವೆ. ಸಂತೋಷ್ ರಾವ್ ವಿಷಯವನ್ನು ಬಿಟ್ಟು ಧರ್ಮಸ್ಥಳದ ಕಡೆ ಬೊಟ್ಟು ಮಾಡುವುದಕ್ಕೆ ಸಂಚು ರಚಿಸಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಭೇಟಿ ಕೊಟ್ಟರು. ಜುಲೈ 4, 2023ಕ್ಕೆ ಉಜಿರೆಯ ತಿಮರೋಡಿ ಮನೆಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಹೋಗಿದ್ರು. ರಿಪೋರ್ಟ್ನಲ್ಲಿ ಇರೋದಿದು. ತಿಮರೋಡಿ ಮನೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿದೆ. ಸೌಜನ್ಯ ಪರ ಹೋರಾಟಕ್ಕೆ ಒಡನಾಡಿ ಸಂಸ್ಥೆ ಬೆಂಬಲ ಘೋಷಿಸಿತು. ಅದಾದ ನಂತರ ಹಲವು ಪ್ರತಿಭಟನೆಗಳನ್ನು ತಿಮರೋಡಿ ಮತ್ತು ಸ್ಟ್ಯಾನ್ಲಿ ನಡೆಸಿದರು. ಮೈಸೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಭೆಗಳಾದವು. ನಿರಂತರವಾಗಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಲಾಯಿತು ಅಂಥೇಳಿ ಮುಂದಿನ ಹಂತಕ್ಕೆ ಹೋಗ್ತಾರೆ. ಇದರಲ್ಲಿ ಈಗಾಗಲೇ ಧರ್ಮಸ್ಥಳದ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಗೆ ಯಾವುದೋ ದುರುದ್ದೇಶ ಇದೆ. ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳಿಗೆ ಯಾವುದೋ ದುರುದ್ದೇಶ ಇದೆ. ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನು ಸಿಲುಕಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ದೇವಸ್ಥಾನದ ಹೆಸರು ತಳಕು ಹಾಕಿ ಅಪಪ್ರಚಾರ ಮಾಡುತ್ತಿದ್ದಾರೆ. 2 ವರ್ಷಗಳ ಹಿಂದಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಭಕ್ತರಿಂದಲೂ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ ಅಂತ ಇಂಥದ್ದೊಂದು ರಿಪೋರ್ಟನ್ನು ಕೊಟ್ಟಿದ್ರು. ಜೊತೆಗೆ ಯಾವ ಯಾವ ವಿಷಯಗಳನ್ನೆತ್ತಬಹುದು ಅನ್ನೋದು ಕೂಡ ಇತ್ತಿದ್ರಲ್ಲಿ. ಯಾವ್ಯಾವ ವಿಷಯಗಳನ್ನು ಎತ್ತಬಹುದು. ಸೆಪ್ಟೆಂಬರ್ 21, 2012ರಂದು ಧರ್ಮಸ್ಥಳದ ಪೋರ್ಜೆ ಬೈಲು ಎಂಬಲ್ಲಿ ನಡೆದ ಅವಳಿ ಕೊಲೆ ಪ್ರಕರಣವನ್ನು ಇದಕ್ಕೆ ತಳಕು ಹಾಕಬಹುದು. 2002ರಿಂದ 2012ರ ತನಕ ಉಜಿರೆ ಧರ್ಮಸ್ಥಳ ಗ್ರಾಮದ 462 ಅಸಹಜ ಸಾವುಗಳಾಗಿದೆ. ಇದನ್ನು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಚರ್ಚೆ ಆಗಿರೋದು. ಈ ಸಾವುಗಳು ಸಂಶಯಾಸ್ಪದವಾಗಿದ್ದು ಕಾಶ್ಮೀರಿ ಫೈಲ್ಸ್ ಚಿತ್ರದಂತೆ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಮಾಡಬಹುದು. ಶ್ರೀ ಕ್ಷೇತ್ರ
ಮತ್ತು ಹೆಗ್ಗಡೆಯವರ ವಿರುದ್ಧ ಅವಹೇಳನಕಾರಿ ಬರಹ ಪ್ರಕಟಿಸಿ ಜನರಿಗೆ ಪ್ರಚೋದಿಸಬೇಕು. ಇದೆಲ್ಲದಕ್ಕೂ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಪ್ರೇರೇಪಣೆ ನೀಡುತ್ತಿರುವುದು ಕಂಡುಬರುತ್ತಿದೆ. ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಮತ್ತು ಹೆಗ್ಗಡೆಯವರ ವಿರುದ್ಧ ಜನಾಂದೋಲನ ಸೃಷ್ಟಿ ಮಾಡುವ ತಯಾರಿ ನಡೀತಾ ಇದೆ. ಇಂಟೆಲಿಜೆನ್ಸ್ ರಿಪೋರ್ಟ್ನ ವಾಕ್ಯಗಳನ್ನು ನಿಮ್ಮ ಎದುರಿಗೆ ಯಥಾವತ್ತಾಗಿ ಕೊಡ್ತಾ ಇದ್ದೀವಿ. ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಯಾವುದೋ ದುರುದ್ದೇಶ ಇಟ್ಟುಕೊಂಡು ಪ್ರಕರಣದಲ್ಲಿ ಹೆಗ್ಗಡೆ ಮತ್ತು ಶ್ರೀ ಕ್ಷೇತ್ರದ ಹೆಸರು ತಳಕು ಹಾಕಿಕೊಂಡು ಅಪಪ್ರಚಾರ ಮಾಡುತ್ತಿವೆ. ಆಗಸ್ಟ್ 28, 2023ರಂದು BM ಭಟ್ ನೇತೃತ್ವದಲ್ಲಿ ಬೆಳ್ತಂಗಡಿ ಚಲೋ ರೂಪುರೇಷೆಗಳು ನಡೆದಿವೆ. ಜುಲೈ 25ನೇ ತಾರೀಕು ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನು ಆಗಸ್ಟ್ 28ಕ್ಕೆ ಇಂಥದ್ದೊಂದು ಮಾಡುವ ಪ್ಲಾನ್ ಆಗ್ತಾ ಇದೆ ಅಂತ. 60 ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಆಯೋಜಿಸುವ ಪ್ಲಾನ್ ಆಗ್ತಾ ಇದೆ. ಜುಲೈ 28, 2023ರಂದು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯವರ ನೇತೃತ್ವದಲ್ಲಿ 60 ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ ಅಂತ ಇಷ್ಟು ರಿಪೋರ್ಟ್ ಇತ್ತು. ಅಲ್ಲಿಗೆ ಚಿನ್ನಯ್ಯ ಬಂದಿದ್ದೇನು ಹೊಸದಲ್ಲ ಅಂತ ಇದರ ಅಂದಾಜನ್ನು ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ನವರು ಮೊದಲೇ ಕೊಟ್ಟಿದ್ರು. ಹಿಂಗಿದೆ ಕಥೆ. ವಾಟ್ಸಾಪ್ ಗ್ರೂಪ್ಗಳ ರಚನೆಯಾಗಿದ್ದು ಧ್ವನಿ ಅನ್ನುವ ಹೆಸರಿನಲ್ಲಿ ವಾಟ್ಸಾಪ್ ಗ್ರೂಪ್ಗಳ ರಚನೆ ಆಗಿದ್ವು. ಆ ಗ್ರೂಪ್ಗಳಲ್ಲಿ ನಿರಂತರವಾಗಿ ದೇವಸ್ಥಾನ ಮತ್ತು ಹೆಗ್ಗಡೆ ಕುಟುಂಬದವರ ವಿರುದ್ಧ ಅವಹೇಳನಕಾರಿಯಾದ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇತ್ತು. ಹಲವು ವಾಟ್ಸಾಪ್ ಗ್ರೂಪ್ಗಳನ್ನು ಸೌಜನ್ಯ ಹೋರಾಟಕ್ಕಾಗಿ ರಚಿಸಲಾಗಿದೆ ಅನ್ನುವ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಬೇಹುಗಾರಿಕಾ ಪಡೆಯವರು ಕೊಟ್ಟಿದ್ರು ರಾಜ್ಯ ಸರ್ಕಾರ. ಅಷ್ಟೇ.